ನಮಸ್ಕಾರ. ಬೆಳಿಗ್ಗೆ ಹೋಟೆಲ್ಗೆ ಪಾರ್ಸೆಲ್ ತರಕ್ಕೆ ಹೋಗಿದ್ದೆ. ಟೋಟಲ್ ಬಿಲ್ ಮೇಲೆ 5% ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೋಟೆಲ್ನವರು ಗ್ಯಾಸ್ ಸಿಲಿಂಡರ್ನ ತೂಕದ ಮೇಲೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ವೆಯ್ಟ್ ಇದೆ ಅಂತೇಳಿ. ನಾನು ನೋಡಿದೆ, ಅದರಲ್ಲಿ ಬರೆದಿರುತ್ತೆ 19.300 ಅಂತೇಳಿ ಕೆ ಜಿ ಅಂತೇಳಿ. ಅದರಲ್ಲಿ 19.600 ಇರುತ್ತೆ. 300 ಜಾಸ್ತಿ ಯಾಕಂತ ಹೇಳಿದರೆ ಅದು ಫುಲ್ ಗ್ಯಾಸ್ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳಿತದೆ, ಅದಕ್ಕಾಗಿ ಅಂತೇಳಿ ಅವ್ರು ಹೇಳಿದರು. 1,000 ರೂಪಾಯಿ ಜಾಸ್ತಿ, ಒಂದು ಸಿಲಿಂಡರ್ ಮೇಲೆ 1,000 ರೂಪಾಯಿ ಜಾಸ್ತಿ ಆಗಿದೆ. ಅಚ್ಚೇ ದಿನ ಪರವಾಗಿಲ್ಲ. 1,000 ರೂಪಾಯಿ ಜಾಸ್ತಿ ಅಂತ ಹೇಳಿದರೆ ಬಸ್ ಹೋಟೆಲ್ ಮಾಲೀಕರಿಗೆ ಮಾತ್ರ ಲಾಸ್ ಅಲ್ಲ, ಪಾರ್ಸೆಲ್ ಆಗಲಿ ನಾವು ತಿಂತೀವಿ ಪ್ರತಿಯೊಂದಕ್ಕೆ 5% ಜಾಸ್ತಿ ಮಾಡಿದ್ದಾರೆ. ಇದರ ನೇರ ಹೊರೆ ಬೀಳೋದು ಗ್ಯಾಸಿನ, ವಾಣಿಜ್ಯ ಗ್ಯಾಸ್ನ ಬೆಲೆಯ ನೇರ ಹೊಣೆ ಬೀರೋದು ಹೋಟೆಲ್ಗಳಿಗೆ ಹೋಗುವಂಥ ಸಾಮಾನ್ಯ ಜನರ ಜೇಬಿಗೆ. ನಾನು ಹೇಳಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಚುನಾವಣೆ ತನಕ ರೇಟ್ ಜಾಸ್ತಿ ಮಾಡೋದಿಲ್ಲ, ಚುನಾವಣಾ ರಿಸಲ್ಟ್ ಬರುವ ಮೊದಲೇ ಜಾಸ್ತಿ ಮಾಡ್ತಾರಂತ ಹೇಳಿ ಬರ್ತಿದ್ದೆ, ನೀವು ನೋಡಿ. ಇವತ್ತು ಅದೇ ರೀತಿ ಆಗಿದೆ. ಮನೆ ಅಲ್ಲಿ ಯೂಸ್ ಮಾಡುವಂತಹ ಅಡುಗೆ ಅನಿಲಕ್ಕೆ ಜಾಸ್ತಿ ಮಾಡಿಲ್ಲ. ಕಾರಣ ಅವ್ರು ಜಾಸ್ತಿ ಮಾಡಿದರೆ 100 ರೂಪಾಯಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೇರವಾಗಿ ಹೋಟೆಲ್ನವರ ಮೇಲೆ ಕೊಂಡೋಗಿ ಹೊರೆಯನ್ನು ಹಾಕಿದರು. ನಮಸ್ಕಾರ. ಬೆಳಿಗ್ಗೆ ಹೋಟೆಲ್ಗೆ ಪಾರ್ಸೆಲ್ ತರಕ್ಕೆ ಹೋಗಿದ್ದೆ. ಟೋಟಲ್ ಬಿಲ್ ಮೇಲೆ 5% ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೋಟೆಲ್ನವರು ಗ್ಯಾಸ್ ಸಿಲಿಂಡರ್ನ ತೂಕದ ಮೇಲೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ವೆಯ್ಟ್ ಇದೆ ಅಂತೇಳಿ. ನಾನು ನೋಡಿದೆ, ಅದರಲ್ಲಿ ಬರೆದಿರುತ್ತೆ 19.300 ಅಂತೇಳಿ ಕೆ ಜಿ ಅಂತೇಳಿ. ಅದರಲ್ಲಿ 19.600 ಇರುತ್ತೆ. 300 ಜಾಸ್ತಿ ಯಾಕಂತ ಹೇಳಿದರೆ ಅದು ಫುಲ್ ಗ್ಯಾಸ್ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳಿತದೆ, ಅದಕ್ಕಾಗಿ ಅಂತೇಳಿ ಅವ್ರು ಹೇಳಿದರು. 1,000 ರೂಪಾಯಿ ಜಾಸ್ತಿ, ಒಂದು ಸಿಲಿಂಡರ್ ಮೇಲೆ 1,000 ರೂಪಾಯಿ ಜಾಸ್ತಿ ಆಗಿದೆ. ಅಚ್ಚೇ ದಿನ ಪರವಾಗಿಲ್ಲ. 1,000 ರೂಪಾಯಿ ಜಾಸ್ತಿ ಅಂತ ಹೇಳಿದರೆ ಬಸ್ ಹೋಟೆಲ್ ಮಾಲೀಕರಿಗೆ ಮಾತ್ರ ಲಾಸ್ ಅಲ್ಲ, ಪಾರ್ಸೆಲ್ ಆಗಲಿ ನಾವು ತಿಂತೀವಿ ಪ್ರತಿಯೊಂದಕ್ಕೆ 5% ಜಾಸ್ತಿ ಮಾಡಿದ್ದಾರೆ. ಇದರ ನೇರ ಹೊರೆ ಬೀಳೋದು ಗ್ಯಾಸಿನ, ವಾಣಿಜ್ಯ ಗ್ಯಾಸ್ನ ಬೆಲೆಯ ನೇರ ಹೊಣೆ ಬೀರೋದು ಹೋಟೆಲ್ಗಳಿಗೆ ಹೋಗುವಂಥ ಸಾಮಾನ್ಯ ಜನರ ಜೇಬಿಗೆ. ನಾನು ಹೇಳಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಚುನಾವಣೆ ತನಕ ರೇಟ್ ಜಾಸ್ತಿ ಮಾಡೋದಿಲ್ಲ, ಚುನಾವಣಾ ರಿಸಲ್ಟ್ ಬರುವ ಮೊದಲೇ ಜಾಸ್ತಿ ಮಾಡ್ತಾರಂತ ಹೇಳಿ ಬರ್ತಿದ್ದೆ, ನೀವು ನೋಡಿ. ಇವತ್ತು ಅದೇ ರೀತಿ ಆಗಿದೆ. ಮನೆ ಅಲ್ಲಿ ಯೂಸ್ ಮಾಡುವಂತಹ ಅಡುಗೆ ಅನಿಲಕ್ಕೆ ಜಾಸ್ತಿ ಮಾಡಿಲ್ಲ. ಕಾರಣ ಅವ್ರು ಜಾಸ್ತಿ ಮಾಡಿದರೆ 100 ರೂಪಾಯಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೇರವಾಗಿ ಹೋಟೆಲ್ನವರ ಮೇಲೆ ಕೊಂಡೋಗಿ ಹೊರೆಯನ್ನು ಹಾಕಿದರು. ನಮಸ್ಕಾರ. ಬೆಳಿಗ್ಗೆ ಹೋಟೆಲ್ಗೆ ಪಾರ್ಸೆಲ್ ತರಕ್ಕೆ ಹೋಗಿದ್ದೆ. ಟೋಟಲ್ ಬಿಲ್ ಮೇಲೆ 5% ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೋಟೆಲ್ನವರು ಗ್ಯಾಸ್ ಸಿಲಿಂಡರ್ನ ತೂಕದ ಮೇಲೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ವೆಯ್ಟ್ ಇದೆ ಅಂತೇಳಿ. ನಾನು ನೋಡಿದೆ, ಅದರಲ್ಲಿ ಬರೆದಿರುತ್ತೆ 19.300 ಅಂತೇಳಿ ಕೆ ಜಿ ಅಂತೇಳಿ. ಅದರಲ್ಲಿ 19.600 ಇರುತ್ತೆ. 300 ಜಾಸ್ತಿ ಯಾಕಂತ ಹೇಳಿದರೆ ಅದು ಫುಲ್ ಗ್ಯಾಸ್ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳಿತದೆ, ಅದಕ್ಕಾಗಿ ಅಂತೇಳಿ ಅವ್ರು ಹೇಳಿದರು. 1,000 ರೂಪಾಯಿ ಜಾಸ್ತಿ, ಒಂದು ಸಿಲಿಂಡರ್ ಮೇಲೆ 1,000 ರೂಪಾಯಿ ಜಾಸ್ತಿ ಆಗಿದೆ. ಅಚ್ಚೇ ದಿನ ಪರವಾಗಿಲ್ಲ. 1,000 ರೂಪಾಯಿ ಜಾಸ್ತಿ ಅಂತ ಹೇಳಿದರೆ ಬಸ್ ಹೋಟೆಲ್ ಮಾಲೀಕರಿಗೆ ಮಾತ್ರ ಲಾಸ್ ಅಲ್ಲ, ಪಾರ್ಸೆಲ್ ಆಗಲಿ ನಾವು ತಿಂತೀವಿ ಪ್ರತಿಯೊಂದಕ್ಕೆ 5% ಜಾಸ್ತಿ ಮಾಡಿದ್ದಾರೆ. ಇದರ ನೇರ ಹೊರೆ ಬೀಳೋದು ಗ್ಯಾಸಿನ, ವಾಣಿಜ್ಯ ಗ್ಯಾಸ್ನ ಬೆಲೆಯ ನೇರ ಹೊಣೆ ಬೀರೋದು ಹೋಟೆಲ್ಗಳಿಗೆ ಹೋಗುವಂಥ ಸಾಮಾನ್ಯ ಜನರ ಜೇಬಿಗೆ. ನಾನು ಹೇಳಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಚುನಾವಣೆ ತನಕ
ರೇಟ್ ಜಾಸ್ತಿ ಮಾಡೋದಿಲ್ಲ, ಚುನಾವಣಾ ರಿಸಲ್ಟ್ ಬರುವ ಮೊದಲೇ ಜಾಸ್ತಿ ಮಾಡ್ತಾರಂತ ಹೇಳಿ ಬರ್ತಿದೆ, ನೀವು ನೋಡಿ. ಇವತ್ತು ಅದೇ ರೀತಿ ಆಗಿದೆ. ಮನೆ ಅಲ್ಲಿ ಯೂಸ್ ಮಾಡುವಂತಹ ಅಡುಗೆ ಅನಿಲಕ್ಕೆ ಜಾಸ್ತಿ ಮಾಡಿಲ್ಲ. ಕಾರಣ ಅವ್ರು ಜಾಸ್ತಿ ಮಾಡಿದ್ರೆ 100 ರೂಪಾಯಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೇರವಾಗಿ ಹೋಟೆಲ್ನವರ ಮೇಲೆ ಕೊಂಡೋಗಿ ಹೊರೆಯನ್ನು ಹಾಕಿದರು. ನಮಸ್ಕಾರ. ಬೆಳಿಗ್ಗೆ ಹೋಟೆಲ್ಗೆ ಪಾರ್ಸೆಲ್ ತರಕ್ಕೆ ಹೋಗಿದ್ದೆ. ಟೋಟಲ್ ಬಿಲ್ ಮೇಲೆ 5% ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೋಟೆಲ್ನವರು ಗ್ಯಾಸ್ ಸಿಲಿಂಡರ್ನ ತೂಕದ ಮೇಲೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ವೆಯ್ಟ್ ಇದೆ ಅಂತೇಳಿ. ನಾನು ನೋಡಿದೆ, ಅದರಲ್ಲಿ ಬರೆದಿರುತ್ತೆ 19.300 ಅಂತೇಳಿ ಕೆ ಜಿ ಅಂತೇಳಿ. ಅದರಲ್ಲಿ 19.600 ಇರುತ್ತೆ. 300 ಜಾಸ್ತಿ ಯಾಕೆ ಅಂತ ಹೇಳಿದರೆ ಅದು ಫುಲ್ಲು ಗ್ಯಾಸ್ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳಿತದೆ, ಅದಕ್ಕಾಗಿ ಅಂತೇಳಿ ಅವ್ರು ಹೇಳಿದರು. 1,000 ರೂಪಾಯಿ ಜಾಸ್ತಿ, ಒಂದು ಸಿಲಿಂಡರ್ ಮೇಲೆ 1,000 ರೂಪಾಯಿ ಜಾಸ್ತಿ ಆಗಿದೆ. ಅಚ್ಚೇ ದಿನ ಪರವಾಗಿಲ್ಲ. 1,000 ರೂಪಾಯಿ ಜಾಸ್ತಿ ಅಂತ ಹೇಳಿದರೆ ಬಸ್ ಹೋಟೆಲ್ ಮಾಲೀಕರಿಗೆ ಮಾತ್ರ ಲಾಸ್ ಅಲ್ಲ, ಪಾರ್ಸೆಲ್ ಆಗಲಿ ನಾವು ತಿಂತೀವಿ ಪ್ರತಿಯೊಂದಕ್ಕೆ 5% ಜಾಸ್ತಿ ಮಾಡಿದ್ದಾರೆ. ಇದರ ನೇರ ಹೊರೆ ಬೀಳೋದು ಗ್ಯಾಸಿನ, ವಾಣಿಜ್ಯ ಗ್ಯಾಸ್ನ ಬೆಲೆಯ ನೇರ ಹೊಣೆ ಬೀರೋದು ಹೋಟೆಲ್ಗಳಿಗೆ ಹೋಗುವಂಥ ಸಾಮಾನ್ಯ ಜನರ ಜೇಬಿಗೆ. ನಾನು ಹೇಳಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಚುನಾವಣೆ ತನಕ ರೇಟ್ ಜಾಸ್ತಿ ಮಾಡೋದಿಲ್ಲ, ಚುನಾವಣಾ ರಿಸಲ್ಟ್ ಬರುವ ಮೊದಲೇ ಜಾಸ್ತಿ ಮಾಡ್ತಾರಂತ ಹೇಳಿ ಬರ್ತಿದೆ, ನೀವು ನೋಡಿ. ಇವತ್ತು ಅದೇ ರೀತಿ ಆಗಿದೆ. ಮನೆ ಅಲ್ಲಿ ಯೂಸ್ ಮಾಡುವಂತಹ ಅಡುಗೆ ಅನಿಲಕ್ಕೆ ಜಾಸ್ತಿ ಮಾಡಿಲ್ಲ. ಕಾರಣ ಅವ್ರು ಜಾಸ್ತಿ ಮಾಡಿದ್ರೆ 100 ರೂಪಾಯಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೇರವಾಗಿ ಹೋಟೆಲ್ನವರ ಮೇಲೆ ಕೊಂಡೋಗಿ ಹೊರೆಯನ್ನು ಹಾಕಿದರು.